ನನ್ನ ಪ್ರೀತಿಯ ಮಗುವೆ, ಒಂದು ಸರಳ ಉದಾಹರಣೆಯೊಂದಿಗೆ ನಿನಗೆ ಪರಬ್ರಹ್ಮ ತತ್ವ ಮತ್ತು ಚೈತನ್ಯದ ವಿಷಯವನ್ನು ಹೇಳುತ್ತೇನೆ. ನೀನು ಕೂಡ ಅದೇ ಚೈತನ್ಯವೇ ಆಗಿದ್ದೀಯಾ ಎಂದು ತಿಳಿಯ ಬಯಸುತ್ತೇನೆ. ಕಲ್ಪನೆ ಮಾಡಿಕೊ, ನೀರಿನ ಬಾಟಲಿಗಳನ್ನು ಉತ್ಪಾದಿಸುವ ಕಾರ್ಖಾನೆಗಳಲ್ಲಿ ಬೇರೆ ಬೇರೆ ಗಾತ್ರದ ಬೇರೆ ಬೇರೆ ಆಕಾರದ ಬಾಟಲ್ಗಳು ಮಾಡಲ್ಪಡುತ್ತವೆ. ಅಲ್ಲಿ ದೊಡ್ಡ ಗಾತ್ರದ ಟ್ಯಾಂಕ್ನಲ್ಲಿ ಒಳ್ಳೆಯ ಶುದ್ಧೀಕರಿಸಿದ ನೀರನ್ನು ಶೇಖರಿಸಲಾಗುತ್ತದೆ. ಈ ಟ್ಯಾಂಕ್ಗೆ ಪೈಪುಗಳನ್ನು ಹಾಕಿ ಅವುಗಳ ಮೂಲಕ ಆ ನೀರು ಹರಿದು ಬೇರೆ ಬೇರೆ ಬಾಟಲಿಗಳಲ್ಲಿ ತುಂಬಲ್ಪಡುತ್ತದೆ. ಅದೇ ರೀತಿ ಈ ಪರಮಾತ್ಮ ಶಕ್ತಿಯೂ ಸಹ ಎಲ್ಲ ಕಡೆ ಹರಿಯುತ್ತದೆ ಮತ್ತು ಜೀವಿತಾವಸ್ಥೆಯಲ್ಲಿ ನಿನ್ನಲ್ಲಿ ಕೂಡ ಅದೇ ತುಂಬಿದೆ. ಅದರೊಳಗಿರುವ ಶಕ್ತಿಯು ಒಂದೇ ಆಗಿರುತ್ತದೆ. ಇದೇ ಶಕ್ತಿಯು ಎಲ್ಲ ಮಾನವರಿಗೂ, ಪ್ರಾಣಿಗಳಿಗೂ, ಗಿಡಗಳಿಗೂ, ಗ್ರಹಗಳಿಗೂ, ಗ್ಯಾಲಕ್ಸಿಗಳಿಗೂ ಮತ್ತು ನೀನು ಊಹಿಸಲ್ಪಡುವಂತಹ ಎಲ್ಲ ವ್ಯಕ್ತ ಮತ್ತು ಅವ್ಯಕ್ತ, ಗೋಚರ ಹಾಗೂ ಅಗೋಚರ, ಚರಾಚರ ವಸ್ತುಗಳೆಲ್ಲದಕ್ಕೂ ಮೂಲ ಶಕ್ತಿ ಅದು ಒಂದೇ ಆಗಿದೆ. ಹಾಗಾಗಿ ಎಲ್ಲರೊಂದಿಗೆ ಶಾಂತಿಯಿಂದ ಮತ್ತು ಸಾಮರಸ್ಯದ ಜೀವನ ನಡೆಸು. ನನ್ನ ಆಶೀರ್ವಾದಗಳು ನಿನಗೆ.